ಮಂಡ್ಯ ಸಂಸದ ಪುಟ್ಟರಾಜು ಅವರು ರಾಜೀನಾಮೆ ಕೊಡೋಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಮಂಡ್ಯ ಸಂಸದ ಸ್ಥಾನಕ್ಕೆ ಪುಟ್ಟರಾಜು ಅವರು ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ರಾಜೀನಾಮೆ ನೀಡಲು ನಿರ್ಧಾರವನ್ನ ಮಾಡಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇಲ್ಲ. ಡಿಸಿ ಕಚೇರಿಯಲ್ಲಿ ರಾಜೀನಾಮೆ ಅಂಗೀಕರಿಸದಿದ್ರೆ ಡಿಸಿ ಅವರು ಹೇಗೆ ಅಂಗೀಕರಿಸಕ್ಕೆ ಸಾಧ್ಯ ಆಗುತ್ತೆ? ನಾಳೆ ದೆಹಲಿಗೆ ತೆರಳಿ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಾತಾಡ್ತಿದ್ದಾರೆ. ಅವ್ರು ಏನ್ ಮಾತಾಡ್ತಿದ್ದಾರೆ ಕೇಳೋಣ ಬನ್ನಿ. ನಾವು ಮೊದಲಿಂದಲೂ ಸಹ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮಾಡೋದ್ರ ಬಗ್ಗೆ ವಿರೋಧ ಮಾಡ್ಕೊಂಡು ಬಂದಿದ್ದು. ಇವತ್ತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ತಕ್ಷಣ ಇನ್ನು 4 ವಾರದಲ್ಲಿ ಈ ನಿರ್ವಹಣಾ ಮಂಡಳಿಯನ್ನು ರಚನೆ ಮಾಡಬೇಕು ಅಂತ. ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂಥ ತಪ್ಪಿನಿಂದ ರಾಜ್ಯ ಸರ್ಕಾರ ಎಲ್ಲ ಹಂತದಲ್ಲಿ ಎಡವುದ ಪರಿಣಾಮ ಈ ಸಮಸ್ಯೆಯನ್ನು ನಾವು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ನಾವು ಎಲ್ಲ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಸಂಪೂರ್ಣ ಬೆಂಬಲವನ್ನು ಅವ್ರಿಗೆ ಸೂಚನೆ ಮಾಡಿದವು. ಎಲ್ಲ ರೀತಿ ಬೆಂಬಲವನ್ನು ನಾವು ಕೊಡ್ತೇವೆ ಅಂತ ಹೇಳಿದವು. ಆದರೆ ಹೇಳಿದೆ ಕೇಳದೆ 10,000 ಕ್ಯೂಸೆಕ್ ನೀರನ್ನು ಕೊಡ್ತೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಇವರು ಅಫಿಡವಿಟ್ ಹಾಕೋದ್ರ ಮೂಲಕ ಒಂದಾದ್ಮೇಲೆ ಒಂದು ಆಘಾತಕಾರ ಒಂದು ನಿರ್ಧಾರಗಳನ್ನು ತಗೊಳ್ತಾ ಬಂತು. ಇದರ ಪರಿಣಾಮ ಇನ್ನು 4-5 ತಿಂಗಳು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಹಾಹಾಕಾರ, ಅದು ಮೈಸೂರು ಇರ್ಬೋದು, ಅದು ಮಂಡ್ಯ ಇರ್ಬೋದು, ಅದು ತುಮಕೂರು ಇರ್ಬೋದು, ಈ ಎಲ್ಲ ಕಡೆ ಕುಡಿಯೋ ನೀರಿನ ಹಾಹಾಕಾರ ಇರೋ ಸಂದರ್ಭದಲ್ಲಿ ಈ ರೀತಿ ಒಂದು ತೀರ್ಮಾನ ತಗೊಂಡಿರುವಂಥದ್ದು ನಮ್ಗೆ ಆಘಾತ ತರುವಂಥ ಸಂಗತಿ. ನಮಗೆಲ್ರಿಗೂ ಗೊತ್ತಿರುವಂತೆ ತಮಿಳುನಾಡಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಈಗ ನಮಗೆ ಮಳೆಗಾಲ ನಿಂತೇ ಹೋಗಿದೆ. ಎಲ್ಲ ಜಲಾಶಯಗಳಲ್ಲಿ ನೀರಿಲ್ಲ, ಕೆರೆ ಕಟ್ಟೆಗಳು ಬತ್ತಿ ಹೋಗಿದೆ, ಅಂತರ್ಜಲ ಕುಸಿದೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತಗೊಂಡಿರುವಂಥದ್ದು ನಮಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ, ಮತ್ತೆ ಅನ್ಯಾಯ ಆಗಿದೆ. ಇದುವರೆಗೆ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಯಾವುದೇ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಅವರೇನು ಹೇಳಿದ್ರು ನೋಡಿ, ಎಲ್ಲೆಲ್ಲಿ ತಪ್ಪುಗಳಾಗುತ್ತೆ ಅಂತ ದಯಮಾಡಿ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು. ಸುಪ್ರೀಂ ಕೋರ್ಟು ಮತ್ತೆ ಹೇಳಿದ ಮೇಲೆ 15,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ, ನಾನು ರೈತರಿಗೂ ನೀರು ಕೊಡ್ತೇನೆ, ತಮಿಳುನಾಡಿಗೂ ನೀರು ಕೊಡ್ತೇನೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದರು. ಅಂದರೆ ಸುಪ್ರೀಂ ಕೋರ್ಟಿಗೆ ಒಂದು ರೀತಿ ನಮ್ಮ ಜಲಾಶಯದಲ್ಲಿ ನೀರಿದೆ, ಸಮಸ್ಯೆ ಇಲ್ಲ, ಕುಡಿಯೋ ನೀರಿಗಾಗಲಿ ಬೆಳೆಗಾಗಲಿ ಎರಡಕ್ಕೂ ನೀರು ಕೊಡ್ತೇನೆ ಅಂತೇಳಿ ಉತ್ತರ ಪೌರುಷದ ಮಾತನಾಡಿದ್ರು. ಇದೆಲ್ಲದರ ಪರಿಣಾಮ ಇವತ್ತು ನಾವು ಸಂಕಷ್ಟದ ಸಿಕ್ಕುವಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಮುಖ್ಯಮಂತ್ರಿಗಳು ಇಷ್ಟೇ ಹೇಳುವಂಥದ್ದು, ಒಂದು ಕ್ಷಣ ತಡ ಮಾಡದೇ ತಕ್ಷಣ ವಿಧಾನಮಂಡಲದ ಅಧಿವೇಶನ ಕರೀರಿ, ಚರ್ಚೆ ಮಾಡಿ ವ್ಯಾಪಕವಾಗಿ ಎಲ್ಲ ಪಕ್ಷಗಳನ್ನು ವಿಶ್ವಾಸ ತಗೊಳ್ಳುವಂಥ ಪ್ರಯತ್ನ ಮಾಡಿ ಒಂದು ದೃಢ ನಿರ್ಧಾರಕ್ಕೆ ಬರಬೇಕು ಅನ್ನುವಂಥದ್ದು ಒಂದು ಒತ್ತಾಯ ನಂದಿದೆ. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತು ನಾನು ರಾಜ್ಯದ ಜನರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಶಾಂತಿ ಸುವ್ಯವಸ್ಥೆನ ಕಾಪಾಡಿ. ಯಾಕೆಂದರೆ ಸುಪ್ರೀಂ ಕೋರ್ಟಿನ ಆದೇಶ ನಮಗೆ ಸಾಧು ಅಲ್ಲ, ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಸಹ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂಥೇಳಿ ನೀವು ಕಾನೂನು ಕೈಗೆ ತಗೊಳ್ಳುವಂಥ ಕೆಲಸ ಮಾಡಬೇಡಿ ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಈ ಜನತೆಯಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್, ರೈತರ ಪರಿಸ್ಥಿತಿ ಬಹುಶಃ ಮುಂದೆ ಯಾವ ಲೆವೆಲ್ ಹೋಗುತ್ತೆ ಹೇಳಕ್ಕಾಗಲ್ಲ, ಅಷ್ಟು ಸಂಕಷ್ಟ ಎದುರಾಗುವಂಥದ್ದಿದೆ. ಸೊ ರಾಜ್ಯ ಸರ್ಕಾರ ಏನು ಮಾಡಬೇಕು, ರೈತರ ನೆರವಿಗೆ ಯಾವ ರೀತಿ ಬರಬೇಕು? ನೋಡಿ, ನಾನು ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ನಿಮಿಷದವರೆಗೆ ನೀರಾವರಿ ಸಚಿವರಾಗಲಿ ಮುಖ್ಯಮಂತ್ರಿ ಆಗಲಿ ಸ್ಪಷ್ಟವಾದ ಅವ್ರ ನಿಲುವನ್ನು ತಿಳಿಸಿಲ್ಲ. ಈಗ ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಸ್ಪಷ್ಟ ಆಗಬೇಕು ರಾಜ್ಯ ಸರ್ಕಾರ. ಮತ್ತೆ ಈ ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳ ಎಲ್ಲ ಬೆಂಬಲ ಇರೋದ್ರಿಂದ, ನಾವೆಲ್ಲ ಒಟ್ಟಾಗಿರೋದ್ರಿಂದ, ಅದು ಈ ನಾಡಿನ ನೆಲ, ಜಲ, ಭಾಷೆಯ ವಿಷಯದಲ್ಲಿ ತಕ್ಷಣ ವಿಧಾನಮಂಡಲದ ಅಧಿವೇಶನ ಕರೆದು ಎಲ್ಲರನ್ನು ವಿಶ್ವಾಸ ತಗೊಂಡು ನೀವು ಮುಂದೆ ಹೋಗಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೆ. ವಿಧಾನಮಂಡಲ ಅಧಿವೇಶನ ಕರೆದು ಏನು ಯೂಸ್ ಆಗುತ್ತೆ ಸರ್?
ವಿಧಾನಮಂಡಲ ಇರುವಂತಹದ್ದೇನೆ ಕನ್ನಡ ನಾಡಿನ 6.5 ಕೋಟಿ ಜನರ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡುವಂತಹದ್ದು. ಸುಪ್ರೀಂ ಕೋರ್ಟ್ ಅಥವಾ ಯಾವುದಾದ್ರೂ ನ್ಯಾಯಮಂಡಳಿಗಳು ಈ ತರ ತೀರ್ಪು ಕೊಟ್ಟಾಗ ನಮ್ಮ ನಿಲುವೇನಿರಬೇಕು ಅನ್ನೋ ತೀರ್ಮಾನ ಮಾಡೋಕ್ಕೋಸ್ಕರ ಜನರ ಪ್ರತಿನಿಧಿಯಾಗಿ ನಾವಿರುವಂತಹದ್ದು. ಅಲ್ಲಿ ಸಮರ್ಪಕವಾದಂತಹ ಚರ್ಚೆಗಳು ಆಗೋದ್ರಿಂದ ನಾವು ಸರ್ಕಾರಕ್ಕೂ ಬೆನ್ನೆಲುಬಾಗಿ ನಿಂತಂತಾಗುತ್ತೆ. ನಮ್ಮೆಲ್ಲರ ಜನಾಭಿಪ್ರಾಯವನ್ನ ಅಲ್ಲಿ ಮಂಡನೆ ಮಾಡಕ್ಕೆ ಅನುಕೂಲ ಆಗುತ್ತೆ. ವಿಧಾನಸಭಾ ಅಧಿವೇಶನ ಬಿಟ್ಟು ಇನ್ನೇನು ಚರ್ಚೆ ಮಾಡ್ತೀರಾ ಈ ವಿಷಯಗಳನ್ನ? ಸರ್ವಪಕ್ಷಗಳ ಸಭೆಯಲ್ಲೂ ನೀವು ಇದನ್ನೇ ಹೇಳಿದ್ದೀರಾ, ನಾವು ನಿಮ್ ಜೊತೆ ನಾವು ಬೇರೆ ಏನು ಹೇಳಕ್ ಬರೋದೇ ಇಲ್ಲ. ನಾವೆರಡು ವಿಷಯ, ಯಾವುದೇ ಒಂದು ಸಂದರ್ಭದಲ್ಲಿ ಸರ್ವ ಪಕ್ಷಗಳು ಅಂದ್ರೆ ಪ್ರತಿಪಕ್ಷಗಳು ನಾವುಗಳು ಯಾರು ಎರಡು ಮಾತು ಹೇಳಿಲ್ಲ. ಎಲ್ಲ ಸಂದರ್ಭದಲ್ಲಿ ನಿಮ್ ಜೊತೆಗೆ ಇದ್ದೇವೆ ಅಂತ ಹೇಳಿದ್ದೇವೆ. ಕನ್ನಡ ನಾಡಿನ ಜನರ ಹಿತದೃಷ್ಟಿಯಿಂದ ನಮ್ಮ ಕರ್ತವ್ಯನೂ ಹೌದು. ಈಗಲೂ ನಾನು ಅದನ್ನು ಪುನರುಚ್ಚಾರ ಮಾಡ್ತಾ ಇದ್ದೇನೆ. ನಿಮ್ಮ ತಪ್ಪಿನಿಂದ ನೀವು ಸುಪ್ರೀಂ ಕೋರ್ಟ್ಗೆ ಏಕಾಏಕಿ ವಿರೋಧ ಪಕ್ಷಗಳನ್ನು ವಿಶ್ವಾಸ ತಗೊಳ್ಳದೇನೆ ತಾವು ಹೇಳಿದಂತ ಕೊಟ್ಟಂತ ಒಂದು ಅಫಿಡವಿಟ್ ಏನಿದೆ 10,000 ಕ್ಯೂಸೆಕ್ ನೀರು ಬಿಡ್ತೇನೆ ಅಂತ, ಅಲ್ಲಿಂದ ಶುರು ಆಯ್ತು ಇದೆಲ್ಲ ಪ್ರಾಬ್ಲಮ್. ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ನೀರು ಕುಡಿಯೋ ನೀರು ನಾನು ಕೊಡ್ತೇನೆ ಮತ್ತೆ ಬೆಳೆಗಳಿಗೂ ನೀರು ಕೊಡ್ತೇನೆ ಅಂತ ಮಾತನ್ನ. ಈಗ ಇವ್ರು ಹೇಳ್ಬೇಕು, ಈಗ ಮುಖ್ಯಮಂತ್ರಿಗಳು ವಾಸ್ತವಿಕ ಸ್ಥಿತಿಯನ್ನು ಏನ್ ಮಾಡ್ತಾರೆ ಅಂತ ಹೇಳಿ. ಅವ್ರ ನಿಲುವು ಇದುವರೆಗೂ ಸ್ಪಷ್ಟ ಆಗಿಲ್ಲ. ನೀರಾವರಿ ಸಚಿವರಾಗ್ಲಿ ಮುಖ್ಯಮಂತ್ರಿ ಆಗಲಿ ಈ ಕ್ಯಾಬಿನೆಟ್ ಪ್ರಮುಖರು ಸೇರಿದ್ರು ಏನು ಇದುವರೆಗೇನು ವಿಚಾರ ಬಂದಿಲ್ಲ. ನಾಳೆ ಕ್ಯಾಬಿನೆಟ್ ಸೇರಿ ಹೇಳ್ತೇವೆ ಅಂತ ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ, ತಕ್ಷಣ ಸರ್ವ ಪಕ್ಷಗಳ ವಿಧಾನಮಂಡಲದ ಅಧಿವೇಶನ ಕರೀಬೇಕು ಅಂತೇಳಿ. ಹಾಗೆ ಅವರೀಗ ಪ್ರಮುಖವಾಗಿ ಪ್ರಧಾನಮಂತ್ರಿಗಳ ಮಧ್ಯಪ್ರದೇಶ ಒತ್ತಡ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ ನಿಮ್ಗೆ ಸ್ಪಷ್ಟವಾಗಿ 100 ಬಾರಿ ನಾನು ಹೇಳ್ತೇನೆ ಮಾಧ್ಯಮದ ಸ್ನೇಹಿತರಿಗೆ, ದಯಮಾಡಿ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಕೆಲವು ಮುಖಂಡರುಗಳು ತಮ್ಮ ಜವಾಬ್ದಾರಿಯಿಂದ ನುಸುಳ್ಕೊಳ್ಳೋಕ್ಕೋಸ್ಕರ ಪ್ರಧಾನಿ ಕಡೆ ಕೈ ಜೋಡಿಸ್ತಾರೆ. ಪ್ರಧಾನಿ ಹತ್ರ ಇವ್ರು ಯಾವತ್ತು ಹೋಗ್ಬೇಕಾಗಿತ್ತು? 10,000. ಎಸ್, ಇದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಅವರ ಒತ್ತಾಯ ಒಂದೇ, ಅಧಿವೇಶನ ಕರೀಲಿ, ಅಲ್ಲೇ ನಾವು ಚರ್ಚೆ ಮಾಡ್ತೀವಿ, ಪ್ರಧಾನಿಯ ಬಳಿಗೆ ಬೇಳು ಮಾಡಿ ತೋರಿಸೋದನ್ನ ಬಿಡಲಿ ಅನ್ನೋ ಮಾತನ್ನ BS ಯಡಿಯೂರಪ್ಪ